ವಿನಂತಿಸಿಕೊಳ್ತಾ ಇದ್ದಾವೆ. ಹಲೋ, ಕಾರ್ಗಿಲ್ ಯುದ್ಧ ನಡೆದಿದ್ದು 1999ರಲ್ಲಿ ನಮಗೆಲ್ಲ ಗೊತ್ತಿದೆ. ಈ ಯುದ್ಧ ನಡೆದ ಅವಧಿ 74 ದಿನಗಳು. ಯುದ್ಧ ಕ್ಷೇತ್ರದ ವ್ಯಾಪ್ತಿ 150 ಕಿಲೋಮೀಟರ್. ಒಟ್ಟು ಭಾರತೀಯ ಸೈನಿಕರು ಭಾಗವಹಿಸಿದ್ದು 20,000ಕ್ಕೂ ಹೆಚ್ಚು ಸೈನಿಕರು. ಹುತಾತ್ಮರಾದ ಭಾರತೀಯ ಸೈನಿಕರು 407, ಗಾಯಗೊಂಡ ಭಾರತೀಯ ಸೈನಿಕರು 587, ಮಡಿದ ಪಾಕ್ ಸೈನಿಕರು 696. ಈ ಯುದ್ಧಕ್ಕೆ ಖರ್ಚು ಮಾಡಿದ ಒಟ್ಟು ವೆಚ್ಚ 1,100 ಕೋಟಿ ರೂಪಾಯಿಗಳು. ಇಷ್ಟು ಮೊತ್ತದ ಹಣವನ್ನು ಖರ್ಚು ಮಾಡಿ ಈ ಕಾರ್ಗಿಲ್ ಯುದ್ಧದ ವಿಜಯಶಾಲಿಗಳಾಗಿದ್ದಾರೆ ನಮ್ಮ ವೀರ ಯೋಧರು. ಭಾರತ ದೇಶದ ಸೈನಿಕರು ಪಾಕ ದೇಶದ ವಿರುದ್ಧವಾಗಿ ಚುನಾವಣೆ ಮೂಲಕ ಅಧಿಕಾರಕ್ಕೆ ಬಂದ ನವಾಜ್ ಶರೀಫ್ ಸರ್ಕಾರವನ್ನು ತಿಳಿಸಲು ಮೊದಲೇ ಪ್ಲಾನ್ ಆಗಿತ್ತು ಈ ಪಾಕಿಸ್ತಾನ್ ಆರ್ಮಿ ಆಪರೇಷನ್. ಪಾಕ್ ಆರ್ಮಿ ತಂತ್ರಗಾರಿಕೆ ಬಗ್ಗೆ ಭಾರತದ ರಹಸ್ಯ ಅನ್ವೇಷಣೆ ಏಜೆನ್ಸಿಗಳಾದ ರಿಸರ್ಚ್ ಅನಾಲಿಸಿಸ್ ವಿಂಗ್ ಮತ್ತು ಐಬಿ ಹಾಗೂ ಮಿಲಿಟರಿ ಇಂಟೆಲಿಜೆನ್ಸ್ ಏಜೆನ್ಸಿಗಳಿಗೂ ಸಹ ತಿಳಿದಿರಲಿಲ್ಲ. ಶ್ರೀನಗರದಿಂದ ಸುಮಾರು 205 ಕಿಲೋಮೀಟರ್ ದೂರವಿರುವ ಕಾರ್ಗಿಲ್ನಲ್ಲಿ ಶೈತ್ಯಕಾಲದಲ್ಲಿ -40 ಡಿಗ್ರಿವರೆಗೂ ಹೆಚ್ಚಾಗಿತ್ತು. ಈ ಸಮಯದಲ್ಲಿ ಎರಡು ದೇಶಗಳ ಸೇನೆಗಳು ಪರಸ್ಪರ ಅಲಿಖಿತ ಒಪ್ಪಂದ ಮಾಡಿಕೊಳ್ಳುವುದು ಸರ್ವಸಾಮಾನ್ಯವಾಗಿತ್ತು. ವಿಪರೀತವಾದ ಚಳಿಯುವುದರಿಂದ ಈ ಪ್ರದೇಶದಲ್ಲಿ ಪೆಟ್ರೋಲಿಂಗ್ ನಡೆಸುವುದು ಹಿಂಭಾಗವಾಗಿತ್ತು. ಈ ಸಂದರ್ಭವನ್ನು ಬಂಡವಾಳ ಮಾಡಿಕೊಂಡಿದ್ದ ಆಯುಧಗಾರಗಳಾದ ಪಾಕಿಸ್ತಾನದ ಮಿಲಿಟರಿಗಳು ಭಾರತವನ್ನು ಪ್ರವೇಶಿಸಿದರು. ಪರಿಚಯವಿಲ್ಲದ ಹೆಜ್ಜೆಗಳನ್ನು ಪತ್ತೆ ಹಚ್ಚಿದ ಗುರುಗಾರಿಗಳು ವಿಷಯವನ್ನು ಹತ್ತಿರದ ಸೈನಿಕ ಕೇಂದ್ರಕ್ಕೆ ತಿಳಿಸುತ್ತಾರೆ. ಘಟನಾ ಸ್ಥಳವನ್ನು ಪರಿಶೀಲಿಸಲು ತೆರಳಿದ ಕ್ಯಾಪ್ಟನ್ ಸೌರವ್ ಕಾಲ್ಯ ನೇತೃತ್ವದ 5 ಸದಸ್ಯರ ಸೇನಾ ತಂಡ ಮರಳಿಲ್ಲ. ಡ್ರಾಸ್, ಲಷ್ಕರ್, ಮುಷ್ಕೋದಲ್ಲೂ ಸಹ ಸುಳ್ಕೋಟ ಹೆಜ್ಜೆಗುರುಗಳು ಪತ್ತೆಯಾಯಿತು. ವಿಷಯ ಸೇನೆಯ ಹೆಡ್ ಆಫೀಸ್ ತಲುಪಿತು. ಈ ಸಂದರ್ಭ ಅಧಿಕಾರದಲ್ಲಿದ್ದದ್ದು ಅಟಲ್ ಬಿಹಾರಿ ವಾಜಪೇಯಿ ನೇತೃತ್ವದ NDA ಸರ್ಕಾರವಾಗಿತ್ತು. ಭಾರತೀಯ ಸೇನೆಯ ಬಗ್ಗೆ ಸುದ್ದಿ ನೀಡುತ್ತಿದ್ದ ಪತ್ರಕರ್ತ ಮತ್ತು ನಂತರದ ದಿನಗಳಲ್ಲಿ MP ಆದ ಮಾನವೇಂದ್ರ ಸಿಂಗ್ ಅವರಿಗೆ ಹಿರಿಯ ಮಿಲಿಟರಿ ಆಫೀಸರ್ಗಳು ಕರೆ ಮಾಡಿ ಈ ಚಲನಾವಲನಗಳ ಬಗ್ಗೆ ಸರ್ಕಾರಕ್ಕೆ ತಿಳಿಸಲು ಒತ್ತಾಯಿಸಿದರು. ಮಾನವೇಂದ್ರ ಸಿಂಗ್ ಅವರ ತಂದೆ ಹಾಗೂ ವಿದೇಶಾಂಗ ಸಚಿವರಾಗಿದ್ದ ಜಸ್ವಂತ್ ಸಿಂಗ್ ವಿಷಯವನ್ನು ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಮತ್ತು ರಕ್ಷಣಾ ಸಚಿವರಾಗಿದ್ದ ಜಾರ್ಜ್ ಫರ್ನಾಂಡಿಸ್ ಅವರಿಗೆ ತಿಳಿಸಿದರು. ವಿಷಯದ ಗೌರವ ತಿಳಿದ ಸರ್ಕಾರ ತಕ್ಷಣ ಸಭೆ ನಡೆಸಿದರು. ಕಾರ್ಗಿಲ್ ಕಣಿವೆಗಳಲ್ಲಿ ಅಡಗಿ ಕುಳಿತಿದ್ದ ಪಾಕಿಸ್ತಾನ ಸೇನೆ ಮತ್ತು ಭಯೋತ್ಪಾದಕರ ಪ್ರಾಬಲ್ಯವನ್ನು ಕಲೆ ಹಾಕಲು ಭಾರತೀಯ ಸೇನೆ ಮುಂದಾಯಿತು. ಭಾರತದ ಮಣ್ಣಿಗೆ ಆಹ್ವಾನವಿಲ್ಲದೆನಿಸುವುದು ಬಂಡುಕೋರರನ್ನು ಮಟ್ಟ ಹಾಕಲು ಭಾರತೀಯ ಸೇನೆ ಆಪರೇಷನ್ ವಿಜಯ್ ಎಂಬ ನಾಮದೊಂದಿಗೆ ಕಾರ್ಯಾಚರಣೆ ಆರಂಭಿಸಿತು. ಬೆಟ್ಟಗುಡ್ಡಗಳಿಂದ ಕೂಡಿದದು
मुझे फौजी बनना। क्या नहीं बेटा, ये तू क्या कह रहा है? तू जानता है ना, तेरे बाबूजी भी अपने देश के लिए जान देकर हमें छोड़कर पहले ही चले गए। अब मैं तुझे नहीं जाने दूंगी। माँ, जैसे तू मेरी माँ है वैसे ही मैं मेरी माँ। आज दुश्मनों ने इस आंचल को खून से रख दिया है। अब जवाब देने की बारी हमारी है। आशीर्वाद दे माँ। Selected for the army. हर किसी में अपने देश के लिए लड़ने की हिम्मत है और जान देने का जज्बा नहीं होती। फौजी अपने अंदर लेके पैदा होता है। We are proud of you. Good luck. विक्रम सिंह, हम सब तो यहाँ फौज में किसी न किसी मकसद से आए हैं, लेकिन अगर हमें कुछ होता है तो हमारे घर वालों को देखने के लिए कोई ना कोई है। पर तेरी तो माँ भी घर पर अकेली है। अगर तुझे यहाँ कुछ होता है तो क्या तूने कभी सोचा है तेरी माँ का क्या होगा? फिर तू यहाँ फौज में क्यों आया है? सभी सैनिकों को यह सूचित किया जाता है कि जंग कभी भी हो सकती है। आई रिपीट, जंग कभी भी हो सकती है। सभी सैनिक तैयार रहें। इस इलाके की सबसे ऊंची पॉइंट पे लहराते हुए देखना चाहता हूं।
कुर्बान हो गया। एक ऐसा बेटा जो करोड़ों हिंदुस्तानियों को चैन की नींद सुनाने के लिए खुद रात भर जागा। एक ऐसा बेटा जिसने न जाने कितने दिन ठीक से खाना भी नहीं खाया होगा, फिर भी अपनी आखिरी सांस तक लड़ा। एक ऐसा बेटा जिसने मेरा व इस धरती का अपनी दोनों माओं का सर फक्र से ऊंचा किया। तो क्या हुआ जो मेरा एक बेटा कुर्बान हुआ, वो जाते जाते अपनी माँ को कितने सारे बेटे दे गया। वो हर एक सिपाही जो अपने देश के लिए लड़ रहा है मेरा बेटा है, और मुझे अपने हिंदुस्तान के उस हर बेटे की माँ होने का फक्र है। जय हिंद। ಈ ಮಕ್ಕಳ ಪ್ರತಿಭೆಗೊಂದು ಜೋರಾದ ಚಪ್ಪಾಳೆಯನ್ನು ತಟ್ಟೋಣ. ಕರುಳು ಮಿಟುಕಿಸುವಂತ ಅದ್ಭುತವಾದಂತ ಸೈನಿಕರ ದೃಶ್ಯವನ್ನು ನಮ್ಮ ಮುಂದೆ ತಂದಿಟ್ಟಿದ್ದಾರೆ. ಎಲ್ಲರ ಕಣ್ಣಂಚಲ್ಲಿ ಕೂಡ ನೀರು ಬಂದು ಹೋಗಿದ್ದಾವೆ. ಇವರ ಈ ಒಂದು ಗೀತೆಗೆ, ಈ ಒಂದು ರೂಪಕಕ್ಕೆ ಜೋರಾದ ಚಪ್ಪಾಳೆಯನ್ನು ತಟ್ಟೋಣ. ಬೆಳೆ ಬೇಸಿಗೆ ಮೊಳಕೆಯಲ್ಲಿ ಎನ್ನುವಂತೆ ಇಂದಿನ ವಿದ್ಯಾರ್ಥಿಗಳು ನಾಳಿನ ವೀರ ಯೋಧರ ಆಗುವಲ್ಲಿ ನಿಶ್ಚಯವಿಲ್ಲ. ಕೌಟಿಲ್ಯ ವಿದ್ಯಾಸಂಸ್ಥೆ ಅದ್ಭುತವಾದಂತಹ ರೂಪಕವನ್ನು ನಮ್ಮ ಮುಂದೆ ತಂದಿಟ್ಟಿದೆ. ಆ ವಿದ್ಯಾರ್ಥಿಗಳಿಗೆ, ಕಲಿಸಿದ ಗುರುಗಳಿಗೆ ಒಮ್ಮೆ ಜೋರಾದ ಚಪ್ಪಾಳೆಯನ್ನು ತಟ್ಟೋಣ. ಈ ಕಾರ್ಯಕ್ರಮವನ್ನು ವಹಿಸಿರುವಂತ ಶ್ರೀ ಮಣಿಪುರ ಸಿದ್ಧಲಿಂಗ ಮಹಾಸ್ವಾಮಿಗಳು, ವಿರಕ್ತ ಮಠ ಬಸವನ ಬಾಗೇವಾಡಿ ಪರಮ ಪೂಜ್ಯರಿಗೆ ತುಂಬು ಹೃದಯದ ವೇದಿಕೆಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ದಯವಿಟ್ಟು ನಮ್ಮ ಎಲ್ಲ ಸೈನಿಕ ವೃಂದದವರು ದಯವಿಟ್ಟು ಚೇರ್ಗಳನ್ನು ಶಿಸ್ತಿನಿಂದ ಇಡಬೇಕಾಗಿ ವಿನಂತಿಸಿಕೊಳ್ತಾ, ಕಾರ್ಯಕ್ರಮಕ್ಕೆ ಇನ್ನರ್ವ ಪರಮ ಪೂಜ್ಯರಾಗಿರುವಂತ ಶತಸ್ಥಲ ಬ್ರಹ್ಮೆ ಶಿವಪ್ರಕಾಶ ಶಿವಾಚಾರ್ಯರು ಮಹಾಸ್ವಾಮಿಗಳು, ಹಿರೇಮಠ ಬಸವನ ಬಾಗೇವಾಡಿ ಇವರನ್ನು ಕೂಡ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಮಾಜಿ ಸೈನಿಕರ ಹಾಗೂ ಅದೇ ಸೈನಿಕರ ಸಂಘದ ಕ್ರಿಯಾಶೀಲ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಬಿಜಿ ಬಿರಾದರ್ ಇವರನ್ನು ಕೂಡ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿರುವಂತಹ ಜನಪ್ರಿಯ ಸಚಿವರ ಪುತ್ರರಾಗಿರುವಂತಹ ಶ್ರೀಯುತ ಸತ್ಯಜಿತ್ ಪಾಟೀಲ್ ಅವರು, ನಿರ್ದೇಶಕರು, ನಂದಿ ಸಹಕಾರಿ ಕಾರ್ಖಾನೆ, ಇವರನ್ನು ಕೂಡ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ, ಹಾಗೆಯೇ ರಾಜಗೌಡ್ ಪಾಟೀಲ್ ಜನಪ್ರಿಯ ಶಾಸಕರು, ದೇವರಿಪುರಿ ಸಾರ್ವಾಡ್ ಕಾರ್ನರ್ ಕ್ಯಾಪ್ಟನ್, ಇವರು ಕೂಡ ಕಾರ್ಯಕ್ರಮದ ಮುಖ್ಯ ಸ್ಥಾನವನ್ನು ವಹಿಸಬೇಕಾಗಿ ವಿನಂತಿಸಿಕೊಂಡ, ಹಾಗೆಯೇ ಪುರಸಭೆಯ ಮಾಜಿ ಅಧ್ಯಕ್ಷರಾಗಿರುವಂತಹ ಬಸವ ದೇಸಾಯಿ ಕಲ್ಲೂರು ಅವರು ಕೂಡ ಕಾರ್ಯಕ್ರಮದ ಅಧ್ಯಕ್ಷಸ್ಥಾನವನ್ನು ವಹಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ವಿಜಯಪುರದ ಶಾಂತೇಶ್ವರ ಬ್ಯಾಂಕಿನ ಎಂಡಿ ಅವರಾಗಿರುವಂತಹ ಶ್ರೀಯುತ ಶಾಂತೇಶ್ವರ ಬ್ಯಾಂಕಿನ ಎಂಡಿ ಆಗಿರುವಂತಹ ದಯವಿಟ್ಟು ಅಧಿಕಾರಿಗಳು ವೇದಿಕೆಯನ್ನು ಅಲಂಕರಿಸಬೇಕಾಗಿ ವಿನಂತಿಸಿಕೊಳ್ಳುವಂತಹ ಶ್ರೀಯುತ ಶಿವಾನಂದ ಎಸ್ ಮಂಗನ ಅವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಹಾಗೆಯೇ ಶ್ರೀಯುತ ಹಾಗೆಯೇ ಸೌಂಡ್ ಮಾಸ್ಟರ್ ಫ್ಯಾನ್ ಅನ್ನು ಬಂದ್ ಮಾಡಬೇಕು. ಸೌಂಡ್ ಮಾಸ್ಟರ್ ದಯವಿಟ್ಟು ಫ್ಯಾನ್ ಅನ್ನು ಬಂದ್ ಮಾಡಬೇಕು ಒಂದು 5 ನಿಮಿಷಗಳ ಕಾಲ.
ಜ್ಯೋತಿ ಬರ್ತಾ ಇದೆ. ದೇಶಕ್ಕೆ ತ್ಯಾಗ ಬಲಿದಾನವನ್ನು ಮಾಡಿದಂಥ ವೀರ ಯೋಧರ ನೆನಪಿಗಾಗಿ ನಾವು ನೀವುಗಳೆಲ್ಲ ಅಮರ ಜ್ಯೋತಿಗೆ ಸ್ವಾಗತವನ್ನು ಕೋರುವಂಥ ಸುಸಮಯ. ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡುವರು ತಾಲೂಕಾ ಮಾಜಿ ಸೈನಿಕರು ಹಾಗೂ ಅರೆ ಸೈನಿಕರ ಸಂಘ ಬಸವನ ಬಾಗೇವಾಡಿ. ದೇಶ ನಮಗೇನು ಕೊಟ್ಟಿದೆ ಎನ್ನುವುದಕ್ಕಿಂತ ದೇಶಕ್ಕಾಗಿ ನಾವುಗಳು ಏನು ಮಾಡಿದ್ದೇವೆ ಎನ್ನುವುದು ಮುಖ್ಯ. ಬಸವನ ಬಾಗೇವಾಡಿಯ ಪುರಸಭೆ ಹಾಗೂ ಮಾಜಿ ಸೈನಿಕರ ಅರೆ ಸೈನಿಕರ ಸಂಯುಕ್ತ ಆಶ್ರಯದಲ್ಲಿ ಒಂದೇ ಮಾತರಂ ಗೀತೆ. ದಯವಿಟ್ಟು ನಿಂತಲೇ ನಿಲ್ಲಿಸಿಕೊಳ್ಳಬೇಕು. ಗಣ್ಯಮಾನ್ಯರು ಹಾಗೂ ಎಲ್ಲ ದೇಶಭಕ್ತರು ನಿಂತಲೇ ನಿಂತುಕೊಳ್ಳಬೇಕೆಂದು ವಿನಂತಿಸುವಾಗ ಈಗ ಕಾರ್ಗಿಲ್ ಯುದ್ಧದಲ್ಲಿ ಹೋರಾಡಿ ಹುತಾತ್ಮರಾದಂಥ ವೀರ ಯೋಧರಿಗೆ 1 ನಿಮಿಷ ಮೌನಾಚರಣೆ ನಡೀತಾ ಇದೆ. ದಯವಿಟ್ಟು ವೇದಿಕೆ ಮೇಲೆ ಆಶೀರ್ವಾದವಂತ ಎಲ್ಲ ಗಣ್ಯಮಾನ್ಯರು, ಪರಮ ಪೂಜ್ಯರು ಹಾಗೂ ಎಲ್ಲ ದೇಶಭಕ್ತರು ಈ ಒಂದು ಮೌನಾಚರಣೆಯಲ್ಲಿ ಭಾಗವಹಿಸೋಣ. ದಯವಿಟ್ಟು ಶಾಂತಚಿತ್ತದಿಂದ ಇರಬೇಕು ಮಕ್ಕಳು. ಮೌನ ಪ್ರಾರಂಭ. ಮೌನ ಮುಕ್ತಾಯ. ಎಲ್ಲ ದೇಶಭಕ್ತರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಶ್ರೀ ಸೋಮಕಟ್ಟಿ ಸರ್ ಅವರು ನಿವೃತ್ತ ನೌಕರ ಸಂಘದ ಕಾರ್ಯದರ್ಶಿಗಳು ದಯವಿಟ್ಟು ವೇದಿಕೆ ಮೇಲೆ ಬರಲಿಕ್ಕೆ ವಿನಂತಿಸಿಕೊಳ್ತೇವೆ. ಇದೀಗ ಅಪ್ಪ ಬಸವಣ್ಣನವರು ಜನಿಸಿದ ಈ ಪುಣ್ಯ ದಿನದಲ್ಲಿ ಕಾರ್ಗಿಲ್ ರಜತ ಮಹೋತ್ಸವದ ಸಂಭ್ರಮದ ಕಾರ್ಯಕ್ರಮದಲ್ಲಿ ನಾವು ನೀವುಗಳಿದ್ದೇವೆ. ಇದೀಗ ಅಪ್ಪ ಬಸವಣ್ಣನವರ ಮೂರ್ತಿಗೆ ಪುಷ್ಪಾರ್ಪಣೆಯನ್ನು ಸಮರ್ಪಣೆ ಮಾಡುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಬೇಕಾಗಿ ವೇದಿಕೆ ಮೇಲೆ ಆಸಕ್ತರಾಗಿರ್ತಕ್ಕಂಥ ಪೂಜ್ಯರಲ್ಲಿ, ಅತಿಥಿಗಳಲ್ಲಿ, ಉದ್ಘಾಟಕರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಅಪ್ಪ ಬಸವಣ್ಣನವರ ಮೂರ್ತಿಗೆ
ಪುಷ್ಪಾರ್ಚನೆ ನೆರವೇರಿಸುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಾಗಿ ವಿನಂತಿಸಿಕೊಳ್ತಾರೆ. ದಯವಿಟ್ಟು ಪುಷ್ಪ ನೀಡಬೇಕಾಗಿ ನಮ್ಮ ಮಾಜಿ ಸೇರಿಗಳಲ್ಲಿ ವಿನಂತಿಸಿಕೊಳ್ತಾರೆ. ವಿಶ್ವಗುರು ಮಹಾಮಾನವತವಾದಿ ಅಪ್ಪ ಬಸವಣ್ಣನವರ ಪುತ್ಥಳಿಗೆ ಪುಷ್ಪ ಸಮರ್ಪಣೆಯನ್ನ ವೇದಿಕೆ ಮೇಲೆ ಆಸಕ್ತರಾಗಿರ್ತಕ್ಕಂಥ ಪೂಜ್ಯರು, ಅಧ್ಯಕ್ಷರು, ವಿದ್ಯಾರ್ಥಿಗಳು, ಅತಿಥಿಗಳು, ಉಪನ್ಯಾಸಕರು, ವಿಶೇಷ ಆಹ್ವಾನಿತರು ಎಲ್ಲರೂ ಕೂಡ ಪುಷ್ಪವನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ. ಅಪ್ಪ ಬಸವಣ್ಣನವರ ಮೂರ್ತಿಗೆ ತಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಎಲ್ಲ ಮುದ್ದು ಮಕ್ಕಳು ದಯವಿಟ್ಟು ಜೋರಾದ ಚಪ್ಪಾಳೆಯ ಮೂಲಕ ಈ ಕಾರ್ಯಕ್ರಮ ಆರಂಭಿಸ್ತಾ ಇದ್ದೇವೆ. ಕಾರ್ಯಕ್ರಮಕ್ಕೆ ಚಾಲನೆ ದೊರೆತಾ ಇದೆ. ಬಸವಣ್ಣನವರ ಮೂರ್ತಿಗೆ ಕೊಲಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಹೊಲಿಯಬೇಡ, అందರಿಗೆ ಅಸಹ್ಯ ಪಡಬೇಡ, ತನ್ನ ವರ್ಣಿಸಬೇಡ, ಎದುರ ಹಳಿಯಲು ಬೇಡ. ಇದೇ ಅಂತರಕ್ಕೆ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಮೂಲದ ಸಂಗಮ ದೇವರ ಒಲಿಸುವ ಪರಿ ಎಂಬ ಸಮರ್ಪಣೆಯನ್ನು ನಡೆಸಿದ್ದಾರೆ. ದಯವಿಟ್ಟು ಮಕ್ಕಳು ಯಾರು ಕೂಡ ಹೋಗಬಾರ್ದು. ನಮಗೆ ಪ್ರಸಾದದ ವ್ಯವಸ್ಥೆಯನ್ನು ಮಾಡಲಾಗಿದೆ. ದಯವಿಟ್ಟು ಯಾರು ಹೋಗಬಾರ್ದು. ಇನ್ನು 20 ನಿಮಿಷಗಳಲ್ಲಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಸ್ವಾತಂತ್ರ್ಯದ ಸೂರ್ಯ ನೆನೆಯುತ್ತ ಸಂಗ್ರಾಮದಿ ಮಡಿದವರ ಶೌರ್ಯ, ದೇಶದುದ್ದಗಲಕ್ಕೂ ಹಾರಲಿ ತಿರಂಗ, ಮೈ ಮನದಲ್ಲಿ ಹುಟ್ಟಿದೇಳಲಿ ದೇಶಭಕ್ತಿಯ ಭಾವತರಂಗ ಎಂಬಂತೆ ಇದು ಬಸವನಾಡಿನ ಸರ್ವರಿಗೂ ಕೂಡ ಅತ್ಯಂತ ಅಪರೂಪದ ಅವಿಸ್ಮರಣೀಯ ದಿನ ಅಂತೇಳಿ ನಾನು ಭಾವಿಸ್ತಾ ಇದ್ದೇನೆ. ಕಾರ್ಗಿಲ್ ರಜತ ಮಹೋತ್ಸವ 2024-25 ಕಾರ್ಗಿಲ್ ಯುದ್ಧಕ್ಕೆ 25ರ ಸಂಭ್ರಮದಲ್ಲಿ ನಾವಿದ್ದೇವೆ. 25ನೇ ವರ್ಷದ ಕಾರ್ಗಿಲ್ ರಜತ ಮಹೋತ್ಸವದ ಪುರಸಭೆ ಬಸವಣ್ಣ ಬಾಗೇವಾಡಿ ಹಾಗೂ ಮಾಜಿ ಸೈನಿಕರು ಹಾಗೂ ಅರೆ ಸೈನಿಕರ ಸಂಘ ಇವರ ಸಹಯೋಗದಲ್ಲಿ ಈ ಕಾರ್ಯಕ್ರಮ ಇಂದು ಆಯೋಜನೆಗೊಂಡಿದೆ. ಈ ಕಾರ್ಯಕ್ರಮದ ತಮಗೆಲ್ಲ ತಿಳಿದಿರುವಂತೆ ಅತ್ಯಂತ ಭಾರತಾಂಬೆಗೆ ಅತ್ಯಂತ ಮಹತ್ವದವಾಗಿರ್ತಕ್ಕಂಥ ದಿನ ಯಾವುದು ಅಂತಂದ್ರೆ ಅದು ಜುಲೈ 26 ಅಂತೇಳಿ ನಾವು ಹೇಳಲಿಕ್ಕೆ ಸಂತೋಷವೆನಿಸ್ತಾ ಇದೆ. ಬಹುಶಃ ಅವರ ಎಲ್ಲ ಸೈನಿಕರ ಮನದಾಳದಲ್ಲಿ ನೋವುಗಳನ್ನು ಮರೆತು ಇವತ್ತು ವಿಜಯದ ದಿನ ಅಂತೇಳಿ ಆಚರಿಸಬೇಕಾದ್ರೆ ತಮ್ಮ ಪ್ರಾಣಕ್ಕಿಂತ ದೇಶ ಮುಖ್ಯ ಎಂಬುದನ್ನು ಸೈನಿಕರು ಇವತ್ತು ಅರ್ಥ ಮಾಡಿಸಿಕೊಟ್ಟಿದ್ದಾರೆ. ಅಂತ ಈ ಅಪರೂಪದ ಈ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯ